ನಿಖಿಲ್ ಅಣ್ಣ ಇವತ್ತು ರಾಜ್ಯದಲ್ಲಿ ಒಂದು ದೊಡ್ಡ ಸಂಚಲನವನ್ನು ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಇದು ರಾಜಕೀಯ ಮಾತನ್ನ ಅಲ್ಲ. ಯಾಕೆ ಈ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂದರೆ, ಭಾಳ ಸಭೆ ಸಮಾರಂಭಗಳು ಪ್ರವಾಸಗಳನ್ನು ನಡೀತವೆ, ಆದರೆ ಆ ವ್ಯಕ್ತಿಯ ಚಾರಿತ್ರ್ಯ ಭಾಳ ಮುಖ್ಯ ಆಗಿರುತ್ತದೆ, ಉದ್ದೇಶ ಭಾಳ ಮುಖ್ಯ ಆಗಿರುತ್ತದೆ. ಇವತ್ತು ನಿಖಿಲ್ ಅಣ್ಣವರಿಗೆ ವಯಸ್ಸು ಬರೇ 37 ವಯಸ್ಸಿನವರು ಆಗಿದ್ದರೂ ಕೂಡ ಕರ್ನಾಟಕದ ರಾಜಕಾರಣದಲ್ಲಿ ಭವಿಷ್ಯದಲ್ಲಿ 60-70 ವರ್ಷದ ಹಿರಿಯ ನಾಯಕರು ಒಂದು ಕಡೆಗೆ, ಮುಂದಿನ ಹೊಸ ಜನಾಂಗಕ್ಕೆ ಒಬ್ಬ ಕರ್ನಾಟಕ ರಾಜ್ಯದ ಜನನಾಯಕ ಏನು ಬೇಕಾಗಿದ್ದಾರಲ್ಲ, ಆ ಸ್ಥಾನದಲ್ಲಿ ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಕಾಣ್ತಾರಂದ್ರೆ ಅದು ನಿಖಿಲ್ ಕುಮಾರಸ್ವಾಮಿ ಅಣ್ಣವರು ಅನ್ನತಕ್ಕಂಥ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇಚ್ಛಾ ಪಡ್ತಾ ಇದ್ದೇನೆ. ಯಾಕೆ ಅಂದರೆ ಅವರು ನಮ್ಮ ಪಕ್ಷದವರು ಇದ್ದಾರೆ ಅಂತೇಳಿ ಹೊಗಳ್ತೀನಿ ಅಂತಲ್ಲ. ನೀವು ಯಾರೇ ನಿಖಿಲ್ ಅಣ್ಣವರನ್ನು ಮಾತನಾಡಿಸಿ ಪ್ರೀತಿ ವಿಶ್ವಾಸದಿಂದ ನನ್ನ ಸಹೋದರ ಥರ ಅಂಥೇಳಿ ಮಾತನಾಡ್ತಾರೆ. ಬೇರೆ ಪಕ್ಷದ ಮುಖಂಡರುಗಳನ್ನು ನೋಡ್ತಾ ಇದ್ದೀವಿ, ಮುಖ್ಯಮಂತ್ರಿ ಮಕ್ಕಳನ್ನು ನೋಡ್ತಾ ಇದ್ದೀವಿ, ಕೇಂದ್ರ ಸಚಿವರ ಮಕ್ಕಳನ್ನು ನೋಡ್ತೀವಿ, ಆದರೆ ಕಾರ್ಯಕರ್ತರನ್ನು ನಡೆಸ್ಕೊಳ್ಳೋಂಥ ರೀತಿಯನ್ನು ನೋಡಿದ್ರೆ ಮತ್ತೊಮ್ಮೆ ಅವರ ಹತ್ತಿರಕ್ಕೂ ಕೂಡ ಸೇರಿಸ್ಕೊಳ್ಳೋಕ್ಕಾಗಲ್ಲ. ಅಂಥ ಪರಿಸ್ಥಿತಿಗಳನ್ನು ಇವತ್ತು ನೋಡ್ತಾ ಇದ್ದೀವಿ. ಆದರೆ ಇವತ್ತು ಬೆಂಗಳೂರಲ್ಲಿರಲಿ, ಗುಲ್ಬರ್ಗದಲ್ಲಿರಲಿ, ಎಲ್ಲೇ ಬರಲಿ ನಿಖಿಲ್ ಅಣ್ಣ ನಗುತ್ತಾ ಎಲ್ಲರನ್ನ ಅಪ್ಪಿಕೊಂಡು ಮಾತನಾಡುವಂಥ, ಸೌಜನ್ಯದಿಂದ ಮಾತನಾಡುವಂಥ, ಎಲ್ಲರನ್ನ ಗೌರವಿಸುವಂಥ ಒಬ್ಬ ಯುವ ನಾಯಕತ್ವ ಈ ಕರ್ನಾಟಕ ರಾಜ್ಯಕ್ಕೆ ಭವಿಷ್ಯದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂಥ ಯೋಗ್ಯತೆ ಇರ್ತಕ್ಕಂಥ ವ್ಯಕ್ತಿ ಇರ್ತಕ್ಕಂಥ ಇವತ್ತು ನಮ್ಮ ನಾಯಕರು ನಿಖಿಲ್ ಅಣ್ಣವರಿದ್ದಾರೆ. ಅಣ್ಣವರೇ, ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಕಲಬುರಗಿ ಜಿಲ್ಲೆಯಲ್ಲಿ JDS ಪಕ್ಷ ಸಂಘಟನೆಯನ್ನು ಆಗಬೇಕಾದ್ರೆ ಒಂದು ಕಡೆಗೆ ದೊಡ್ಡಪ್ಪಗೌಡ ಪಾಟೀಲ್ ಅವರು, ಇನ್ನೊಂದು ಕಡೆಗೆ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಬಾಲರಾಜ್ ಗುತ್ತೇದಾರ್ ಅವರು ಸಮನ್ವಯತೆಯಿಂದ ಹಳ್ಳಿಗೆ ತಿರುಗಾಡಿ ಸಂಘಟನೆನ ಮಾಡಿದ್ರೆ ಕಲಬುರಗಿಯಲ್ಲಿ JDS ಅನ್ನು ಉಳಿತದೆ, ಇಲ್ಲಾದರೆ ತುಂಬ ಕಷ್ಟ ಆಗ್ತದೆ. ಬರೇ ನಾವು ಸಭೆ ಸಮಾರಂಭಗಳಲ್ಲಿ ಕಾರ್ಯಕರ್ತರನ್ನ ಕರೆಸಿ ಕಟೌಟ್ಗಳನ್ನು ಹಾಕಿಸಿ ಪ್ರೆಸ್ ಮೀಟನ್ನು ಮಾಡಿದ್ರೆ ಸಂಘಟನೆಯನ್ನು ಉಳಿಸ್ಕೊಳ್ಳೋದು ಭಾರಿ ಕಷ್ಟದ ಕೆಲಸ ಇದೆ. ನಾಡಗೌಡರು ಬಂದಿದ್ರು, ಶರಣಗೌಡರು ಬಂದಿದ್ರು, ಇಲ್ಲೇ GT ದೇವೇಗೌಡ ಸಾಹೇಬರು ಬಂದಿದ್ರು. ಅವತ್ತು ಸದಸ್ಯತ್ವಕ್ಕೆ ನಾವು ಚಾಲನೆಯನ್ನು ಕೊಟ್ಟಿದ್ದೀವಿ. ಯಾರೂ ಕೂಡ ಸದಸ್ಯತ್ವವನ್ನು ಮಾಡಿಕೊಳ್ಳಲಿಲ್ಲ. ನಾವು ಅಫ್ಜಲ್ಪುರ ಕ್ಷೇತ್ರದಿಂದ ಜಿಲ್ಲಾಧ್ಯಕ್ಷರಿಗೆ ಕೊಟ್ಟಿದ್ದೇನೆ, ಸಂಪೂರ್ಣವಾಗಿ ಮಾಡಿಕೊಟ್ಟಿದ್ದೀವಿ. ಕಾರಣ ಒಂದು, ಬರೇ ಶಾಲ್ ಹಾಕ್ಕೊಂಡು ನಾನು JDS ಪಕ್ಷದ ನಾಯಕ ಇದ್ದೀನಂದರೆ ಪಕ್ಷ ಕಟ್ಟಲಿಕ್ಕಾಗಲ್ಲ. ಸ್ಥಾನದಿಂದ ವ್ಯಕ್ತಿಯೊಂದು ದೊಡ್ಡವನಾಗಲಿಕ್ಕೆ ಅದು ಯಾವತ್ತೂ ಸಾಧ್ಯ ಇಲ್ಲ, ಕೆಲಸದಿಂದ ಮಾತ್ರ ಸಾಧ್ಯ ಇದೆ. ಇವತ್ತು ದೇವೇಗೌಡರು, ಕುಮಾರಸ್ವಾಮಿಯವರು ಮಾಡಿರುವಂಥ ಕಾರ್ಯವನ್ನು, ಇವತ್ತು ಅವರ ಅಭಿವೃದ್ಧಿಯ ವಿಚಾರಗಳನ್ನು ಮುಂದಿಟ್ಟುಕೊಂಡು ನಿಖಿಲ್ ಅಣ್ಣವರ ನೇತೃತ್ವದಲ್ಲಿ ನಾವು ಅಲ್ಲಿ ಶರಣಗೌಡರಲ್ಲಿ, ಬಾಲರಾಜ್ ಗುತ್ತೇದಾರ್ ಅವರಾಗಲಿ, ಕೃಷ್ಣಾರೆಡ್ಡಿ ಅವರಾಗಿರಲಿ, ಎಲ್ಲರೂ ಒಂದಾಗಿ ಈ ಭಾಗದಲ್ಲಿ ಸಂಘಟನೆಯನ್ನು ಗಟ್ಟಿಗೊಳಿಸುವಂಥ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಶರಣಗೌಡರ ಹತ್ರ ಭಾಳ ಕಳಕಳಿಯ ವಿನಂತಿಯನ್ನು ಮಾಡ್ಕೋತೇನೆ, ನೀವು ಗುರುಮಿಟ್ಕಲ್ ಮತಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಬೇಡಿ. ಬೀದರು, ಕಲಬುರಗಿ, ಯಾದಗಿರಿ, ವಿಜಾಪುರ, ರಾಯಚೂರು ನಿಮ್ಮದೇ ಆದಂಥ ಒಂದು ಕ್ರೇಜ್ ಇದೆ, ಮಾತನಾಡುವಂಥ ಶಕ್ತಿ ಇದೆ, ಎದೆಗಾರಿಕೆ ಇದೆ, ಎಲ್ಲರನ್ನ ಸೆಳೆಯುವಂಥ ತಾಕತ್ತಿದೆ. ಆ ಪಕ್ಷ ಸಂಘಟನೆಗೆ ನಿಮ್ಮ ಶಕ್ತಿಯನ್ನು ದಾರೆ ಎರಿಬೇಕು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಲಬುರಗಿ ಜಿಲ್ಲೆಯಲ್ಲಿ ಕೊನೆಯದಾಗಿ 1 ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ಕಲಬುರಗಿ ಜಿಲ್ಲೆಯಲ್ಲಿ ಲೂಟಿ ನಡೀತಾ ಇದೆ, ಗುಂಡಾಗಿರಿ ನಡೀತಾ ಇದೆ, ಪೊಲೀಸರ ದಬ್ಬಾಳಿಕೆಯಲ್ಲಿ ಆಡಳಿತ ನಡೀತಾ ಇದೆ. ಇವತ್ತು ಶೋಷಿತ ಕೆಳವರ್ಗ, ದುರ್ಬಲ ವರ್ಗ, ಹಿಂದುಳಿದವರಿಗೆ ನ್ಯಾಯವನ್ನು ಸಿಗಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ. ಯಾರು ಶಕ್ತಿವಂತರಿದ್ದಾರೆ, ಯಾರು ಅಧಿಕಾರದಲ್ಲಿದ್ದಾರೆ ಅವರಿಗೆ ಮಾತ್ರ ನ್ಯಾಯವನ್ನು ಸಿಗುತ್ತದೆ. ಸರ್ಕಾರದಿಂದ ಬರ್ತಕ್ಕಂಥ ಬಜೆಟನ್ನು ಲೂಟಿಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಜಗಜ್ಜಾಹೀರಾಗಿದೆ. ಕಲಬುರಗಿಯಲ್ಲಿ ಅದನ್ನು ಏನು ನಿಂತಿಲ್ಲ. ಇವತ್ತು ಶರಣಗೌಡರು ಶಾಸಕರಿದ್ದಾರೆ, KKRDB ಬಗ್ಗೆ ಅವರಿಗೆ ಗೊತ್ತಿದೆ. ಯಾವತ್ತು 371J ಕಲಮನ್ನು ಈ ಭಾಗಕ್ಕೆ ಜಾರಿಗಾಯಿತು, ಆದ ನಂತರ 2013, 2014ರಿಂದ 2024
2025ರವರೆಗೆ 19,000 ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಿಡ್ತಾರೆ. ಅದರಾಗಿ 13,500 ಕೋಟಿಯನ್ನು ಹಣ ಖರ್ಚು ಮಾಡ್ತಾರೆ. ಅದನ್ನು ಇವತ್ತು ನೋಡಿದ್ರೆ ಚನ್ನಪಟ್ಟಣ ನೆನಪಾಗ್ತದೆ. ನಾನು ಉಪಚುನಾವಣೆಯಲ್ಲಿ ಪ್ರತಿ ಹಳ್ಳಿಯಲ್ಲಿ ತಿರುಗಾಡಿದ್ದೀವಿ. ಭಾಳ ಜನ ನಾಯಕರು ತಿರುಗಾಡಿದ್ದಾರೆ, BJP ಅವರು ತಿರುಗಾಡಿದ್ದಾರೆ, ಕಾಂಗ್ರೆಸ್ ಅವರು ತಿರುಗಾಡಿದ್ದಾರೆ. ಅಲ್ಲಿ ಕುಮಾರಣ್ಣ ಮಾಡಿದಂಥ CC ರಸ್ತೆಗಳನ್ನು ಒಂದು 25 ವರ್ಷ ಆದರೂ ಕೂಡ ಬಾಳಿಕೆ ಬರ್ತವೆ. ನಮ್ಮ ಬಲ್ಲಿ KKRDB ರಸ್ತೆ ಇವತ್ತು ಹಾಕಿದ್ರು ಅಂದರೆ ನಾಳೆ ಸಿಂಕ್ ಆಗ್ತದೆ, ಕಿತ್ತೋಗ್ತದೆ. ಇವತ್ತು ರಸ್ತೆಗಳನ್ನು ಹೆಂಗೆ ನಿರ್ಮಾಣ ಮಾಡ್ತಾರೆ ನಿಖಿಲ್ ಅಣ್ಣವ್ರಿಗೆ ಹೇಳಕ್ಕೆ ಬಯಸ್ತೇನೆ. 2023-24ರಲ್ಲಿ 4 ಕೋಟಿ ರೂಪಾಯಿ ಒಂದು ರಸ್ತೆಯನ್ನು ಅಭಿವೃದ್ಧಿಯನ್ನು 4 ಕಿಲೋಮೀಟರ್ ಮಾಡಿದ್ರೆ ಒಂದು ವರ್ಷದಲ್ಲಿ ಮತ್ತೆ ಆ ರೋಡ್ ಕಿತ್ತಿ ಹೋಗ್ತದೆ. ಮತ್ತೆ ಮುಂದಿನ ಆಕ್ಷನ್ ಪ್ಲಾನ್ನಲ್ಲಿ ಅದಕ್ಕೆ ಮತ್ತೆ 8 ಕೋಟಿ ರೂಪಾಯಿ ಇಟ್ಟು ಅಭಿವೃದ್ಧಿ ಮಾಡಲಿಕ್ಕೆ ಹೋಗ್ತಾರೆ. ಯಾಕೆ ಅಂದರೆ ಇವತ್ತು KKRDB ಅಂಥೇಳಿ ಕಲ್ಯಾಣ ಕರ್ನಾಟಕ ಹಿಂದುಳಿದಿದೆ ಅಂಥೇಳಿ ಏನು ಅನುದಾನ ಬಂದಿದೆಯಲ್ಲ, ಆ ಅನುದಾನವನ್ನು ಸಮರ್ಪಕವಾಗಿ ಬಳಕೆ ಆಗ್ತಾ ಇಲ್ಲ, ದುರುಪಯೋಗ ಆಗ್ತಾ ಇದೆ. ಯಾರು ಅದನ್ನು ತಡೆಗಟ್ಟಬೇಕಾಗಿತ್ತಲ್ಲ ಅವರು ಕಣ್ಣು ಮುಚ್ಚಿಕೊಂಡು ಕೂತಿದ್ದಾರೆ. ಅವರು ಇವತ್ತು ಲೂಟಿಗೆ ಸಹಕಾರವನ್ನು ಮಾಡ್ತಾ ಇದ್ದಾರೆ. ನೋಡಿ, ಇವತ್ತು ಈ ಕಲಬುರಗಿ ಜಿಲ್ಲೆಯಲ್ಲಿ ಏನು ಭ್ರಷ್ಟಾಚಾರಗಳನ್ನು ನಡೀತಾ ಇವೆಯಲ್ಲ, ಅದರ ವಿರುದ್ಧ ನಾವು ಬಾಲರಾಜ್ ಗುತ್ತೇದಾರವರು, ದೊಡ್ಡಪ್ಪ ಗೌಡರು ಎಲ್ಲರೂ ಒಂದಾಗಿ ಈ ಕಾಂಗ್ರೆಸ್ ಪಕ್ಷ ಏನು ಇವತ್ತು ಲೂಟಿಯನ್ನು ಮಾಡ್ತಾ ಇದೆ, ಅನ್ಯಾಯ ಮಾಡ್ತಾ ಇದೆ, ದಬ್ಬಾಳಿಕೆ ಮಾಡ್ತಾ ಇದೆ, ಅದರ ವಿರುದ್ಧ ಜನರ ಪರವಾದ ಗಟ್ಟಿಯಾದ ಧ್ವನಿಯನ್ನು ಎತ್ತಲಿಕ್ಕೆ ನಾವು ತಯಾರಾಗಿ ಹೋರಾಟಕ್ಕೆ ನಿಂತರೆ ಜನ ಸಹಕಾರವನ್ನು ಮಾಡ್ತಾರೆ. ನಿಖಿಲ್ ಅಣ್ಣವರು ಹಿಂದೆ ನಮಗೆ ಹಲವಾರು ಸಾರಿ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ. ಇಡೀ ನೀವು ರಾಜ್ಯವನ್ನು ಸುತ್ತರಿ, ಹಳೆ ಮೈಸೂರು ಭಾಗಕ್ಕಷ್ಟೇ ಸೀಮಿತ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮದೊಂದು ಕ್ರೇಜ್ ಇದೆ, ನಿಮ್ಮದೊಂದು ಹೆಸರಿದೆ. ಇವತ್ತು ಬೀದರಿಂದ ಚಾಮರಾಜವರೆಗೂ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ನೋಡ್ತಾರೆ. ಬರೇ ರಾಮನಗರ, ಮಂಡ್ಯ, ಹಾಸನ, ತುಮಕೂರದಲ್ಲಿ ಅಷ್ಟೇ ನಿಮಗೆ ಜನ ಪ್ರೀತಿ ವಿಶ್ವಾಸದಿಂದ ನೋಡಲ್ಲ, ನಮ್ಮ ಬಲ್ಲಿನೂ ಕೂಡ ನಿಮಗೆ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ನೋಡ್ತಾರೆ. ಅಲ್ಲಿ ಎಷ್ಟು ಸಮಯವನ್ನು ನೀವು ಪಕ್ಷಕ್ಕಾಗಿ ಕೊಡ್ತೀರಿ, ನಮ್ಮ ಬಲ್ಲೂ ಕೂಡ ಕುಡಿ. ಮುಂದೆ BJP ಮತ್ತು JDS ಮೈತ್ರಿಯಲ್ಲಿ ನಾವು ಅದ್ಭುತವಾದಂಥ ಕೆಲಸವನ್ನು ಮಾಡಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತು ಹಾಕುವುದರ ಮುಖಾಂತರ ಕುಮಾರಣ್ಣವರ ಕೈಯನ್ನು ದೆಲ್ಲಿಯಲ್ಲಿ ಬಲಪಡಿಸುವಂಥ ಕೆಲಸವನ್ನು ಎಲ್ಲರೂ ಸೇರಿಕೊಂಡು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನಾವೆಲ್ಲರೂ ಕೂಡ ಒಂದಾಗಿ ಹೋಗೋಣ. ಪಕ್ಷ ನಮ್ಮೊಬ್ಬರದೇ ಅಲ್ಲ, ಯಾರದೂ ಅಲ್ಲ, ಯಾರು ನನ್ನಿಂದನೇ ನಡೀತು ಅಂತಕ್ಕಂಥ ಭಾವನೆ ನಮ್ಮ ಎಲ್ಲ ಪ್ರಮುಖರ ಬಳಿ ಬರಬಾರ್ದು. ನಾ ಹೇಳ್ದಂಗೆ ಪಕ್ಷ ನಡೀತದೆ ಅಂತಕ್ಕಂಥ ಭಾವನೆ ಇರಬಾರ್ದು. ಪಕ್ಷ ನಮ್ಮೆಲ್ಲರದು ಇದೆ, ನಾವೆಲ್ಲರೂ ಒಗ್ಗಟ್ಟಾಗಿ ಹೋಗೋಣ, ಎಲ್ಲರಿಗೂ ತೆಗೆದುಕೊಂಡು ಹೋಗೋಣ. ಅಫ್ಜಲ್ಪುರ್ ಮತಕ್ಷೇತ್ರದಲ್ಲಿ ಪಕ್ಷದ ಸಂಘಟನೆ ಜವಾಬ್ದಾರಿ ನಿಖಿಲ್ ಅಣ್ಣವರಾಗಿರ್ಬೋದು, ಜಿಲ್ಲಾಧ್ಯಕ್ಷರಾಗಿರ್ಬೋದು, ಏನು ಕೆಲಸ ಕೊಡ್ತಿರೋ ಅದು ಪಕ್ಕಾ ಮಾಡುವುದರ ಜೊತೆಗೆ ಅಫ್ಜಲ್ಪುರದಲ್ಲೂ ಕೂಡ ಪಕ್ಷ ಸಂಘಟನೆಯನ್ನು ಮಾಡ್ತೇವೆ. ನಾವು ನಿಖಿಲ್ ಅಣ್ಣವ್ರ ಜೊತೆ ನೀವು ಏನು ಜವಾಬ್ದಾರಿ ಕೊಟ್ಟರು ಕೂಡ ನಾವು ಒಳ್ಳೆ ರೀತಿಯಿಂದ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.